ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ, ನಾನು ವೇದ್ಯ ಇಬ್ಬರು ಸೇರಿಕೊಂಡು ಇವತ್ತು ಗೊಡ್ಡು ಸಾರು ಮಾಡ್ತಿದ್ದೀವಿ. ವೇದ್ಯಂಗೆ ಗೊಡ್ಡು ಸಾರು ಅಂದರೆ ತುಂಬ ಇಷ್ಟ ನಾನು ಮಾಡೋದು, ಅಲ್ವಾ ವೇದ್ಯ? ಹೌದು. ಹಾಗಾಗಿ ಇವತ್ತು ಅವಳು ಬಂದಿದ್ದಾಳೆ, ಅವಳಿಗೆ ಮಾಡಿಕೊಡ್ತಿದ್ದೀನಿ. ಕೇಳಿದ್ಲು ಅವಳು. ಸರಿ, ಅದಕ್ಕೇನೇನು ಬೇಕು ಅಂದರೆ ಒಂದು 4 ಸ್ಪೂನು ಈ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಅಂದರೆ ಅರಿಶಿನ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ, ಬೆಲ್ಲ ತೊಗೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಮತ್ತು ಇಂಗು, ಸಾಸಿವೆ. ಇಲ್ಲಿ ಜೀರಿಗೆ 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಬೀಜ, 2 ಕಾಳು ಮೆಣಸು, ಎಲ್ಲ ಕರಿಬೇವು ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಅದೇ ಇವಾಗ ಮಸಾಲೆಗೆ ಹಾಕಬೇಕು, ಅಂದರೆ ಸಾರಿಗೆ ಹಾಕಬೇಕು. ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇಲ್ಲಿ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಟೆ, ಸ್ಟವ್ ಆನ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1.5 ಟೀ ಸ್ಪೂನು ತುಪ್ಪ ಹಾಕ್ತೀನಿ. ನೋಡು ವೇದ್ಯ, 1.5 ಸ್ಪೂನು ತುಪ್ಪ ಹಾಕಬೇಕು. ಮಾಡೋದು ಹೇಗೆ ಅಂದರೆ 1.5 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ನಾನು ಇಂಗು ಸಾಸಿವೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇಂಗು ಸಾಸಿವೆ ಅದು ಸ್ವಲ್ಪ ಬಿಸಿ ಆಗಬೇಕು. ನಿಂಗೆ ಇಷ್ಟ ಅಲ್ಲ? ಘಮ್ಮಂತ ಚೆನ್ನಾಗಿದಲ್ಲ? ಸರಿ, ಅದನ್ನು ಇವಾಗ ನೋಡು ಹಾಕ್ತಾ ಇದ್ದೀನಿ. ಇವತ್ತು ವಿಡಿಯೋನ ನಮ್ಮ ವೇದ್ಯನೇ ಮಾಡ್ತಿರೋದು. ವೇದ್ಯ ಕಲಿಬೇಕು ಅಂದ್ಲು. ಸರಿ ನೋಡು, ಚಿಟಪಟ ಅಂತಿದೆ, ಸಿಡಿಬೇಕು ವೇದ್ಯ ಚೆನ್ನಾಗಿ. ಸಾಸಿವೆ ಸಿಡಿಬೇಕು. ಇವಾಗ ಏನು ಹಾಕ್ತೀನಿ ನಾನಂದರೆ, ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ 2, ಅದನ್ನು ಹಾಕ್ತೀನಿ. ಹಾಕ್ಬಿಟ್ಟು ಆಮೇಲೆ ಕರಿಬೇವು ಹಾಕಬೇಕು. ಇದಾದಮೇಲೆ ಕರಿಬೇವು ಹಾಕಬೇಕು. ಏನೇನು ಹಾಕಿದೆ? ಸಾಸಿವೆ, ಇಂಗು, ಮೆಣಸಿನ್ಕಾಯಿ, ಕರಿಬೇವು, ತುಪ್ಪ, ಇಷ್ಟು ಇವಾಗ ಹಾಕಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಬಾಡಿಸ್ದಾದ್ಮೇಲೆ ಏನು ಹಾಕಬೇಕು? ಏನದು? ಹುಣಸೆಹಣ್ಣು ರಸ. ಹುಣಸೆಹಣ್ಣು ರಸ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು. ಅಂದರೆ ನಿಮ್ಗೆ ಗೊಡ್ಡು ಸಾರು ಅಂದರೆ ನೀರಾಗಿ ಕುಡಿಯೋ ಥರ ಇರಬೇಕು. ನೀನು ಕುಡಿದಿಯಲ್ಲ, ನೀನು ಕುಡಿತೀಯಲ್ಲ, ಅಂದರೆ ಇಷ್ಟಪಟ್ಟು ನೀನು ಅದನ್ನು ಕುಡಿತೀಯಲ್ಲ, ಆ ಥರ ಇರಬೇಕು. ಅಂದರೆ ನೀರಾಗಿ ಗಟ್ಟಿಯಾಗಿರಬಾರ್ದು. ನೋಡು, ಆ ಬೇಳೆ ನಾನು ಬೇಯಿಸಿಟ್ಕೊಂಡಿದ್ದಲ್ಲ, ಒಂದು 4 ಸ್ಪೂನ್ ಅಷ್ಟೇ ಅದು ಬೇಯಿಸಿರೋದು ಬೇಳೆ. ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇವಾಗ ಏನು ಹಾಕ್ತೀನಿ ಅಂದರೆ, ಬೆಲ್ಲ ಇಟ್ಕೊಂಡಿದ್ನಲ್ಲ, ಬೆಲ್ಲ ಹಾಕ್ತೆ. ನಿಮಗೆ ಬೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಇವಾಗ ಪುಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಜೀರಿಗೆ, ಕೊತ್ತಂಬರಿ ಬೀಜ ಮತ್ತು ಎಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಅದು ಪುಡಿ ಮಾಡೋವಾಗ ಕರಿಬೇವು ಹಾಕಿದ್ದೀನಿ. ಅಂದರೆ ಕರಿಬೇವು ನೀವು ಚಿಕ್ಕ ಮಕ್ಕಳು ಕರಿಬೇವು ಒಗ್ಗರಣೆಗೆ ಹಾಕಿದ್ರೆ ಎತ್ತು ಪಕ್ಕಕ್ಕೆ ಇಡ್ತೀರ. ಹಾಗಾಗಿ ನಾನು ಅದು ಇದರಲ್ಲೇ ಹಾಕಿ ನೋಡಿ. ಇವಾಗ ಕುದೀತಾ ಇದೆ ನೋಡು ವೇದ್ಯ, ಹೆಂಗಿದೆ ಘಮ? ಚೆನ್ನಾಗಿದೆ, ಘಮ ಘಮ ಇದೆ. ಹೌದಾ? ನೋಡಿ, ಕುದೀಲಿ, ಚೆನ್ನಾಗಿ ಕುದೀಲಿ. ಅದು ಚೆನ್ನಾಗಿ ಕುದ್ದಷ್ಟು ನಿಮಗೆ ಗೊಡ್ಡು ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಕುದೀತಾ ಇದೆ. ಇದನ್ನು ಬೇರೆ ಇದಕ್ಕೆ ತೆಕ್ಕೋತೀನಿ. ನೋಡು ವೇದ್ಯ, ಹಾಕ್ತಾ ಇದ್ದೀನಿ. ಹೆಂಗಿದೆ? ತುಂಬ ಚೆನ್ನಾಗಿದೆ. ಇವಾಗ ವೇದ್ಯಂಗೆ ಒಂದು ಲೋಟದಲ್ಲಿ ಹಾಕಿ ಕೊಡ್ತೀನಿ. ನೋಡು ವೇದ್ಯ, ಇವಾಗ ಒಂದು ಲೋಟದಲ್ಲಿ ನಿನಗೆ ಕುಡಿಯೋಕೆ ನಿಂಗೆ ಇಷ್ಟ ಅಲ್ಲ, ಹಾಗಾಗಿ ನಾನು ಕುದಿಯೋಕ್ಕೆ ಕೊಡ್ತೀನಿ. ಇವಾಗ ಒಂದು ಲೋಟ ತೊಗೊಂಡೆ, ಒಂದು ಅರ್ಧ ಲೋಟ ಹಾಕಿ ಕೊಡ್ತೀನಿ. ವೇದ್ಯಂಗೆ ತುಂಬ ಇಷ್ಟ, ಅವಳಿಗೆ ಕುಡಿತೀನಿ ಅಂದ್ಲು. ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮ ಮನೆಯಲ್ಲಿ ವೇದ್ಯಂಗೆ ಸಾರು ಎಲ್ಲ ಅಡುಗೆನೂ ಇಷ್ಟ ಅಲ್ವಾ ವೇದ್ಯ ನಿನಗೆ? ಹೌದು. ಇವಾಗ ವೇದ್ಯ ಅದನ್ನು ಕುಡಿತಾಳೆ. ಸ್ವಲ್ಪ ಆರಿಸ್ಕೊಂಡು ಕುಡಿ. ಹೆಂಗಿದೆ ವೇದ್ಯ? ತುಂಬ ಚೆನ್ನಾಗಿದೆ. ಇದು ಕುಡಿದ್ರೆ ಏನಾದರೂ ತಿನ್ನಬೇಕು ಅನ್ಸುತ್ತೆ. ಹೌದಾ? ಮದುವೆ ಮನೆಗೆ ಹೋದಾಗ ನೀನೇನು ಹೇಳ್ತಿದ್ದಿ? ಸೂಪ್ ಕುಡಿಯೋ ಥರ ಇರುತ್ತೆ. ಹೌದಾ? ಥ್ಯಾಂಕ್ ಯು. ಇವಾಗ ನೀನು ಇದಾಯಿತು, ಅನ್ನದ ಜೊತೆನಲ್ಲೂ ತಿನ್ನಬಹುದು ವೇದ್ಯ.
ಅನ್ನದ ಜೊತೆನಲ್ಲೂ ತುಂಬ ರುಚಿಯಾಗಿರುತ್ತೆ ಗೊತ್ತಾ, ಎಲ್ರಿಗೂ ಇಷ್ಟ. ನೋಡಿ, ವೇದ್ಯಂಗೆ ಈ ಗೊಡ್ಸಾರು ತುಂಬ ಇಷ್ಟ ಆಯಿತು. ತುಂಬಾ ಸ್ಪೂನ್ ಚೆನ್ನಾಗಿದೆ. ಹೌದಾ, ಸ್ಪೂನಲ್ಲೂ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳಿಗೆ ಈ ಥರ ಮಾಡಿ ಕೊಡಬೇಕು, ಅವರು ಇಷ್ಟಪಟ್ಟು ತಿಂತಾರೆ, ಕುಡಿತಾರೆ. ಈ ಥರ ಕುಡಿದಾಗ ಅವರು ಆಟೋಮೆಟಿಕ್ಕಾಗಿ ಊಟ ತಾವೇ ಕೇಳ್ತಾರೆ. ಇವಾಗ ವೇದ್ಯ ಇವಾಗ ಅದು ಒಂದು ಅರ್ಧ ಲೋಟ ಕೊಟ್ಟೆ ನಾನು. ಕೊಟ್ಟಾದಮೇಲೆ ನನಗೆ ಅದ್ರ ಜೊತೆ ಅನ್ನ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ವೇದ್ಯಗೆ. ಹೌದು. ಹಾಗಾಗಿ ಇವಾಗ ನಾನು ಒಂದು ಸ್ವಲ್ಪ ಅನ್ನದ ಜೊತೆನಲ್ಲಿ ತಿಂದು ಹೇಳ್ತೀನಿ ಅಂದ್ಲು. ನಾನೊಂದು ಸ್ವಲ್ಪ ಅನ್ನ ಹಾಕಿ ಸಾರು ಹಾಕ್ತಿದ್ರೆ ಘಮ ಘಮ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ವೇದ್ಯ. ನೋಡಕ್ಕೆ ತುಂಬಾ ಚೆನ್ನಾಗಿದೆ, ತಿಂದು ನೋಡ್ತೀನಿ. ಆಯ್ತಾಯ್ತು. ಆಯಿತು, ತಿಂದಲ್ಲ, ಹೆಂಗೆ ಅನ್ನಿಸ್ತು? ತುಂಬಾ ರುಚಿಯಾಗಿದೆ. ಹೌದಾ, ನೀವು ತಿನ್ನಿ, ತುಂಬಾ ಚೆನ್ನಾಗಿದೆ. ಹೌದಾ, ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಗೊಡ್ಸಾರು, ಇದು ಒಂಥರ ಜೀರ್ಣಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ಊಟ ಮಾಡಿ ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.